ನಾನೊಂದು ದಾರಿ, ನೀನೊಂದು ದಾರಿ ಹೋದವರು, ಇಬ್ಬರು ಬೇರೆ ಬೇರೆ ದಾರಿಯಲ್ಲಿ ಹೋದವರು. ಯಾವ ದಾರಿಯಲ್ಲಿ ಹೋದ? ಯಾವುದನ್ನು ಕಂಡೆ, ಯಾವುದನ್ನು ಕೊಂದೆ, ಯಾವುದನ್ನು ತಿಂದೆ? ಇಬ್ಬರು ಒಂದೇ ದಾರಿಯಲ್ಲಿ ಹೋದರೆ ಬೇಟೆ ಎನ್ನುವುದು ಇಬ್ಬರಿಗೆ ಹಂಚಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯ. ಅದಕ್ಕಾಗಿ ಬೇರೆ ಬೇರೆ ದಾರಿಯಲ್ಲಿ ಹೋದವರು ನಾವಿದ್ದೇವೆ. ನಾನು ಈ ದಾರಿಯಲ್ಲಿ ಹೋದದ್ದಣ್ಣ. ಅಣ್ಣ ಹಂದಿ ನಿನ್ನ ಕಣ್ಣಿಗೆ ಮಣ್ಣು ಹಾಕಬೇಕು. ಯಾಕಣ್ಣ? ಏನಾಯ್ತು? ನೀನು ಹಾಗೆ ಭಾವಿಸಿದ್ದ? ಅಣ್ಣ ಹಂದಿದ್ದಾನೆ. ಹಾಗಲ್ಲ ಅಣ್ಣ, ನನ್ನ ಕಣ್ಣಿಗೆ ಹಂದಿ ಎಂದು ಗೋಚರಿಸಿ ಮನವನ್ನು ಹೇಳಿದೆ. ಮೆತ್ತಗೆ ಮೆತ್ತಗೆ, ಎಷ್ಟು ಮೆತ್ತಗೆ ಹಂದಿಯ ಬಾಲ ತಿನ್ನದು ಎಷ್ಟು ದಿವಸ ಆಯ್ತು ಅಣ್ಣ. ಅದರ ಕಿವಿಯನ್ನು ಹೇಳಿದೆ, ವಿಧ ವಿಧವಾಗಿ ತಿರುಗಿಸಿ ಬಂಡೆಗೆ ಅಪ್ಪಳಿಸಿದೆ. ಏನಾಯಿತು? ನೆಟ್ಟಿ ಕೊಟ್ಟು ಅಪ್ಪಚ್ಚಿ ಅಪ್ಪಚ್ಚಿ ತಿಂದೆ. ಮಾಂಸವನ್ನು ಮೆತ್ತೆ, ರಕ್ತವನ್ನು ಕುಡಿದೆ. ಇನ್ನು ಮುಂದಕ್ಕೆ ಹೋಗುವಾಗ ಆನೆ, ಬೃಹದಾಕಾರದ ಆನೆ, ಅದರ ಮಾಂಸವನ್ನು ಮೆತ್ತೆ. ಆನೆ ಕಾಲು ಅಣ್ಣನಿಗೆ, ಆನೆ ಕಾಲು, ಆನೆ ಕಾಲು ಅಣ್ಣನಿಗೆ. ತಿನ್ನುವಾಗ ಜಾಗ್ರತೆ ಮಾಡ್ಲಿಕ್ಕೆ ಆನೆ ಕಾಲಲ್ಲ, ಮತ್ತೆ ಜತನ ಜತನ. ಏನನ್ನೋದು ಜತನ? ನಾವು ಬೇಯಿಸದೇ ತಿನ್ನುವುದು ನಮಗೆ ಅಭ್ಯಾಸವಾಗಿ ನೀ ಈ ದಾರಿಯಲ್ಲಿ ಹೋದೆ ಅಲ್ಲ, ಏನನ್ನು ತಿಂದೆ ಹೇಳುವೆಲ್ಲ ಮುಂದೆ. ಈ ದಾರಿಯಲ್ಲಿ ಹೋಗಿರುವಂತಹ ಸಮಯದಲ್ಲಿ ಕೇಸರಿಗಳ ಹಿಂಡು ಕೇಸರಿ ಸಾಲು 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 ಕೇಸರಿ ಓಡಿ ಹೋದೆ. 7-8 ಕೇಸರಿಯ ಬಾಲದಲ್ಲಿ ಹಿಡಿದ ನೋಡ್ತೇನೆ, ಅಲ್ಲಿ ನೆಲ ಸಮಾಧಿ ಹೋಗಿದೆ, ರಕ್ತ ಹಿಡಿದು ಹೋಗುತ್ತಾಯಿತು. ಅಂಗೈಯಲ್ಲಿ ಹಿಡಿದೆ, ಗಟ್ಟನೆ ಕುಡಿದ ಮಾಂಸದ ಮುದ್ದೆ ಬಾಯಿಯೊಳಗೆ ಹಾಕಿದ್ದು, ಹಲ್ಲಿಗೆ ಹಲ್ಲು ಸಾಗರ ಹಾಗೆ ನುಂಗಿದ್ದೇನೆ. ರಾಶಿ ಹಾಕಿದ ಮಾಂಸ ಯಾವ್ದ್ರದ್ದು? ಅದು ಕೊಂಡೋಗಿ 4 ದಿವಸ ಕಳೆದು ಅದರಲ್ಲಿ ಇಷ್ಟಿಷ್ಟು ಹುಳ ಆಗ್ತದೆ. ಯಾರಿಗೆ ಯಾರಿಗೆ ಬೇಕಾಗಿ ನಾವು, ನಮಗೆ ಬೇಕಾಗಿ ನಾವು, ನಮ್ಮ ಅಣ್ಣನಿಗೆ ಬೇಡ. 4 ದಿವಸ ಕಳೆದು ಹುಳ ಹುಳಿ ಹುಳಿ ರುಚಿ ರುಚಿ ಕಡೆಯಲ್ಲಿ ಕುಳಿತುಕೊಂಡು ತಿನ್ನುವಾಗ ಆ ಕೈಕಾಲಗಳ ಎಳುವು ಇಷ್ಟೇ ಉಂಟು. ಕವಡೆಯೆಡೆಗೆ ಸುಚ್ಚಿದೆ, ಚೂರು ನಿಂತಿದೆ. ಏನು ಕಟ್ಟು ಏನು ಒಟ್ಟಿನಲ್ಲಿ ಕಟ್ಬಿಟ್ಟು ಈ ಕಡೆ ಇಲ್ಲಿ ಈಗ ಬೆರಳು ಕೊಡು. ನಿಮಗೇನು ಹುತ್ತ ಸಿಗ್ತದೆ, ಮತ್ತೆ ನನ್ನ ಬೆರಳನ್ನು ನುಂಗಿದ್ರೆ ಅದಕ್ಕೆ ಹೇಳು.
ಅದಲ್ಲ ಇದೆ. ಬಾ, 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 ಬಾ. ಅವ ಇಲ್ಲಿ ಬಾ, ಬಾ, ಬಾ. ಕೆಳಗೆ ಗಾಳಿ ಹಾಕು. ಏ ಭಾರತ! ಅಣ್ಣ. ಅಲ್ಲಿಂದಲೇ ಅಲ್ಲಿಂದಲೇ ಬೀಸಿದ್ರೆ ಕೆಳಗೆ ಗಾಳಿ ಬರ್ಬೇಕು. ಹೌದು. ಎತ್ತರದ ಪ್ರದೇಶವನ್ನು ಏರಬೇಕು. ಹಾ. ಶ್ರೀನಗರಗಿರಿ ಕಾಣುತ್ತಾ ಇದೆಯಲ್ಲ ಯಾರಿಲ್ಲ. ಕಳುವದ ಸಮಯದಲ್ಲಿ ಹೇಳಿದೆ. ಕಳುವದ ಸಮಯದಲ್ಲಿ ಹೇಳಿದೆ. ನಲವಿನಿಂದು ನಲವಿನಿಂದು ದೇವಿಯು ಕುಳಿತು ದೇವಿಯು ಕುಳಿತು ಮಾಡುತ್ತಿದ್ದ ಗಾಯನವ ಆಲಿಸುತ್ತ ಗಾಯನವ ಆಲಿಸುತ್ತ 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 ಕಳುವದ ಸಮಯದಲ್ಲಿ ವಾಣಿಜ್ಯ
ಎಂತಹ ಆನಂದ, ಎಂತಹ ಸಂತೋಷ, ಉಲ್ಲಾಸ, ಉನ್ಮಾದ ಎಲ್ಲವೂ ಜೊತೆಯಾಗಿ ಬಂತು. ಕಾರಣ ಆಯಸವನ್ನು ನಾವುಗಳು ಆಯಸ ಪರಿಹಾರಕ್ಕೆ ಬೇಕಾಗಿ ಮುಗಿನ ಗಿರಿಯನ್ನು ಯಾರಿ ಮಾರುತನಿಗೆ ಗಾಳಿಯನ್ನು ಬೀಸುವುದಕ್ಕೆ ಹೇಳಿದರು. ಆಜ್ಞೆ ಮಾಡಿದ ಆ ಕ್ಷಣದಲ್ಲಿ ಮರದ ಬಂದವಾಗಿ ಅಲೆ ಅಲೆಯಾಗಿ ಬಂದು ನಮ್ಮ ಶರಣಕ್ಕೆ ಅಪ್ಪಳಿಸಿದವರಿದ್ದಾರೆ. ಮಾಯವಾಗಿ ಹೋಗಿದೆ. ಇಲ್ಲ ಯಾವಾಗ ನಿಲ್ತಿದ್ರು ಎಲ್ಲವೂ ಮಾಯವಾಗಿ ಇನ್ನೇನು ಯೋಚನೆ ಮಾಡುವಾಗ ಯಾಕೆ ನಿಂತದ್ರಿ? ಇದ್ದಿದ್ದಂತಹ ಅನುಭವ ನಿನಗೆ ಒಂದು ಗೊತ್ತಿದೆ. ಯಾಕಣ್ಣ ಕೇಳಿಸುವುದಕ್ಕೆ ನಿನಗೂ ಅವಕಾಶವನ್ನು ಕೊಟ್ಟಿದ್ದೇನೆ ನಾನು. ಹೌದು. ಕೇಳಿಸುವಂತ ಸಂದರ್ಭದಲ್ಲಿ ನೀನೇ ಕೇಳಿಸಿದ್ದೀಯ. ಹೌದು. ಇನ್ನು ಕೊಡುವುದಕ್ಕೆ ಏನಿದೆ ಅಣ್ಣ? ಏನಿಲ್ಲಲ್ಲ ಮತ್ತೆ ನೀನು ಹಿಡಿದಲ್ಲ ಆದ್ರೂ ಅನುಭವ ಏನು ಅಂತ ಸೂಕ್ಷ್ಮವಾಗಿ ಯೋಚನೆ ಮಾಡಿದವಾಗ ಅದೆಂತದಣ್ಣ? ಎಂತದಣ್ಣದು? ಎಂತದ್ದು? ಹೇ, ಸ್ವರ! ಸ್ವರ? ಹೌದು. ಹಾ. ಯಾವ್ದು ಸ್ವರ? ಯಾವುದರ ಸ್ವರ ಅಣ್ಣ ಇದು? ಕೇಳ್ತದೆ ನಿಮಗೆ? ನನಗೆ ಕೇಳ್ತಾ ಉಂಟು. ಚೆಲುವಪ್ಪ. ಹಾ. ಯಾವ್ದಾದ್ರೂ ಅನುಭವ ಉಂಟಾ ಇಂಥದ್ದು ಉಂಟು? ಮರಗಳು ಒಂದಕ್ಕೊಂದು ತಾಗಿ ಬರುವಂತಹ ಶಬ್ದವು ಮರಗಳಲ್ಲ ಮತ್ತೆ? ಬಹುಶಃ ಬಿದಿರುಗಳು ಹೇ? ರಭಸವಾಗಿ ಗಾಳಿ ಬೀಸುವಾಗ ಹೇ? ಅದು ವರಸಿಕೊಳ್ಳುವುದು. ಇದು ಚರ 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 ಹೌದು. ಹೌದು. ಏನಣ್ಣ ಇದು? ಮತ್ತು ಯೋಚನೆ ಮಾಡಿದವಾಗ ಗಾಯನ ಗಾಯನ. ಇಂಪಾದ ಸ್ವರ. ಹೇ? ಈ ಕಾಡಿನಲ್ಲಿ ಒಂದೊಂದಿಗೆ ಚಂಡಮಂದಿರಿಗೆ ಬರುವುದಕ್ಕೆ ಹೆದರಿಕೆಯಾಗುವಂತಹ ಈ ಸ್ಥಳಕ್ಕೆ ಯಾರು ಬಂದಿದ್ದಾರೆ? ಯಾರು ಬಂದಿದ್ದಾರೆ? ಸಾಮಾನ್ಯರಿಗೆ ಬರುವುದಕ್ಕೆ ಧೈರ್ಯ ಬಾರಬೇಕಿಲ್ಲ. ಆದರೂ ಬರುವವರಿದ್ದಾರೆ. ಸತ್ಯ ಲೋಕೇಶನ ಮಾಡಿದಂತಹ ವಾಣಿದೇವಿ ವೀಣೆಯನ್ನು ಹಿಡಿದುಕೊಂಡು ಬಂದು ಚಂಡಮಂದಿಗೆ ಆಯಾಸವಾಗಿದೆ. ಆಯಾಸ ಪರಿಹಾರ ಮಾಡೋದಕ್ಕೆ ಬೇಕಾಗಿ ವೀಣೆಯನ್ನು ಬಿಟ್ಟುತ್ತಾ ಹಾಡೊಂದನ್ನು ಹಾಡುತ್ತಿದ್ದಾವೆ. ಹಾಡೊಂದ ಹಾಡಬೇಕು ಇದು ಅವಳನ್ನು ಹೇಳು. ವೀಣಾಪಾಣಿ, ಬಡಿವೇಣಿ, ಪುಸ್ತಕಪಾಣಿ, ಬಣ್ಣಕಪಾಣಿ, ಬ್ರಹ್ಮನ ರಾಣಿ ಶಾರದೆ. ಬರ್ಲಿಕ್ಕಿಲ್ಲಪ್ಪ. ಯಾಕಿಲ್ಲ? ಬ್ರಹ್ಮನ ಸೃಷ್ಟಿ ಕಾರ್ಯವು ಪೂರ್ಣವಾಗಬೇಕಿದ್ರೆ ಶಾರದೆಯು ಆತನ ಬಳಿಯಲ್ಲಿ ಇರ್ಬೇಕಂತ. ಹಾಗಾಗಿ ಇದು ಅವಳಲ್ಲ, ಇದು ಅವ. ಯಾರು? ನಾರದ ನೀರದ ಕರೆದಲ್ಲಿಗೆ ಬಾರದ ನಿಂತಲ್ಲಿ ನಿಲ್ಲದ ಅವ ನಮ್ಮ ಶಾರದ, ಅವ ನಾರದ. ನಿನಗೆ ಒಳ್ಳೆ ಭೂಮಿ ಸಿಕ್ಕಿದೆ. ಮೂರು ಮುಕ್ಕಾಲು ಬಳಿಯಲ್ಲಿ ಮೂರು ಲೋಕವನ್ನು ಸಂಚಾರ ಮಾಡುವಂತಹ ನಾರದ ಒಂದು ಹಾಡಿದ ಎಂದಾದ್ರೆ ಒಂದೇ ಕಡೆಯಿಂದಲ್ಲ, ಆ ಕಡೆಯಿಂದ ಈ ಕಡೆಯಿಂದ ಮೇಲಿನಿಂದ ಕೆಳಗಿನಿಂದ ಎಲ್ಲಾ ಕಡೆಯಿಂದ ಕೇಳಬರಬೇಕು. ಅದು ಹಾಗಲ್ಲ. ಪ್ರತಿ ತಾಳ ಲಯವತ್ತಾಗಿ ನಂಬಿರುವ ಕಿವಿಗಳಿಗೆ ಕೇಳಿದಂತಾದ್ರೆ ನಾರದನು ದೇವಲೋಕವಾಸಿ ಉಂಗುರ! ಕುದುರೆ ಮುಖದವ. ಕುದುರೆ ಮುಖ. ಹೌದು. ಅವ ಇಲ್ಲಿಗೆ ಬರ್ಲಿಕ್ಕುಂಟ? ಇಲ್ಲಪ್ಪ. ಅವ ದೇವಲೋಕದಲ್ಲಿದ್ದಾನೆ. ದೇವಲೋಕ ನಮ್ಮವರ ಸುಪರ್ದಿಯಲ್ಲಿ ಇದೆಯಲ್ಲ, ಹಾಗಾಗಿ ಅವ ಬರ್ಲಿಕ್ಕಿಲ್ಲ. ನಿನ್ನಲ್ಲಿ ಕೇಳಿಲ್ಲ, ನನ್ನಲ್ಲಿ ಕೇಳಿಲ್ಲ, ನನ್ನಲ್ಲಿ ಕೇಳಿಲ್ಲ. ಮತ್ತೆ ಎಲ್ಲಿಗೆ ಬಂದವ? ನಾರದನು ತುಂಗುರನು ಶಾರದೆಯೋ ಅಲ್ಲಪ್ಪ. ಕೇಳುವುದಂತೂ ಖಂಡಿತ ಹೌದು. ಹಾಗಿದ್ರೆ ಇಳಿಬೇಕು ಅಂತಾದ್ರೆ ಕೇಳ್ತಾ ಇದ್ದಾರೆ ಸರ. ಸ್ವರ ಪಿಡಿದು ನಡೆದರು ತನುವಿನ ಪರಿಮಳವು ನಾಸಿಕೆಗೆ ಸೋಕಲು ತನುವಿನ ಪರಿಮಳವು ನಾಸಿಕೆಗೆ ಸೋಕಲು ಅದರಲ್ಲಿ ಕೌತುಕವೆಂದು ಪರಿಮಳ ಪಿಡಿದು ಮುಂಬದಿಯೇ ಮದಾಲಸ ಮಂಜುಳವ ವಿಲಾಸ ಮಾಗಿಣಿಯ ದ್ಯುತಿಗೋ ಮರಾಂಗಿ ಮಾತಂಗ ಕನ್ಯಾ ಮನಸ ಸ್ಮರಾಮಿ ಮನಸ ಸ್ಮರಾಮಿ ಮನಸ ಸ್ಮರಾಮಿ ತೂಗಿದಡಿಯಾಲೆಯ ಸುಜಾತಿ ತೂಗಿದಡಿಯಾಲೆಯ
ಅಲ್ಲೇ ಅಮ್ಮಮ್ಮ ಯಾರ ಎಲ್ಲಿ ಇವೆ? ನೀ ನನ್ನೊಂದಿಗೆ ಎಲ್ಲಿ ಜೊತೆಯಾಗಿ ಬಂದಿದ್ದ ನಮ್ಮಲ್ಲಿರುವೆ? ಎಲ್ಲಿರೋ ನಾ ಇಲ್ಲಿ ಇರ್ತೆ ಹತ್ತಿರದಲ್ಲಿ ಇತ್ತ ಬಾ ತಮ್ಮ ಸುಸು. ಇತ್ತ ಬಾ. ಯಾಕೆ ಎಲ್ಲಿಗೆ ಬರುದು ನನ್ನ ಜೊತೆಯಾಗಿ ಬಂದವ ನೀನು ಇತ್ತ ಬಾ ತಮ್ಮ. ಸು. ಏನಾಯ್ತಾ ಕಣ್ಣು ಕಣ್ಣು ಕತ್ತಲೆ ಹೋಗ್ತಾಳೆ. ಎಲ್ಲಿ ಹೀಗಾದ್ರೆ ಮತ್ತೆ ಕಣ್ಣು ಕತ್ತಲೆ ಹೋಗದೆ ಯಾವುದು ಕತ್ತಲೆ ಹೋಗಿತ್ತು? ಇಷ್ಟು ಚಂದದ ಗಾಯನವನ್ನು ನಾವು ಇದುವರೆಗೆ ಕೇಳಿಲ್ಲ ಹೌದು. ಅದ್ಭುತ ಗಾಯನಪ್ಪ ಅಬ್ಬಬ್ಬಬ್ಬಬ್ಬ. ಆಹಾ ಸ್ವರ, ತಾಳ, ಲಯ ಬದ್ಧವಾಗಿ ಮತ್ತೆ ಕೇಳುವಂತಹ ಹಾಡು ಎಲ್ಲಿಂದ ಎನ್ನುವ ಹಾಗೆ ಹುಡುಕುತ್ತಾ ಹುಡುಕುತ್ತಾ ಬಂದಾಗ ಮತ್ತೆ ಅದೇ ಸ್ವರಪೀಠಿಂದ ನಡೆಸಲು ನಾಸಿಕ್ ನಾಸಿಕ ನಾಸಿಕಕ್ಕೆ ಅದರ ನಾಸಿಕಕ್ಕೆ ಅದರಳು ಪರಿಮಳ ಪರಿಮಾಣ ಇದೇನು ಆಶ್ಚರ್ಯ ಮುಂದೆ ಮುಂದೆ ಬಂದಾಗ ಕಣ್ಣು ಕತ್ತಲು ಹೋಗಿ ಪ್ರಾರಂಭವಿಸಿ ಅಪ್ಪ ಕಣ್ಣನಾಗಿಸಿ ನೋಡಿದ್ರೆ ಎಂತದೂ ಆಗಿಲ್ಲ ಮತ್ತೆ ಸ್ವಲ್ಪ ಚಿವುಟು ಆ! ಜೀವ ಉಂಟು. ಜೀವ ಉಂಟು. ಅದು ಜೀವ ಇಲ್ಲದೆ ಮಾತಾಡ್ದ ಸ್ವರ, ಏನನ್ನ ಪರಿಮಳ ಏನಾಯ್ತು ಇಲ್ಲ ಬಟ್ ಸೂರ್ಯನು ಬೆಳಗಿನಿಂದ ಬಂದು ಪ್ರಕಾಶವನ್ನು ಬೀರ್ತಾ ಇದ್ದಾರೆ ಎನ್ನುವ ಹಾಗೆ ವಾಸವಾಯಿತು ಏನು ಎನ್ನುವ ಹಾಗೆ ಅರಸುತ್ತಾ ಅರಸುತ್ತಾ ಕದಂಬವನದ ಮಧ್ಯ ಭಾಗಕ್ಕೆ ಬಂದವು ಮಧ್ಯದಲ್ಲಿ ಇಲ್ಲ ಹೌದು ಬಾ. ಬಂದಿದ್ದೇನೆ ನಾನು. ನೋಡಿದ್ದೇನೆ 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 ಜೊತೆಯಾಗಿ ಬಂದವನು ಹೌದು. ನೋಡಿದ್ದೇನೆ ನಿನ್ನ ಜೊತೆ ಬಂದು ನಾನು ನೋಡಿದವನಿದ್ದೇನೆ ಏನು ನೋಡ? ಮೇಲೆ ಎಂತ ನೋಡುದು ಈಚೆ ನೋಡು ಕೆಳಗೆ. ಅಣ್ಣ ನೀನು ಹೇಳುವುದನ್ನು ನಾನು ನೋಡಿದ್ದೇನೆ ಎಂತದನ್ನು? ನೋಡಿ ಅಲ್ಲಿಲ್ಲ ಅಲ್ಲಿ ನೇತಾಡುವುದು ಚಿನ್ನದ ಉಯ್ಯಾಲ. ಆಕಾಶದಿಂದ ಪಾತಾಳಕ್ಕೆ ಪಾತಾಳದಿಂದ ಆಕಾಶಕ್ಕೆ ಹೌದು. ಪೂರ್ವ ದಿಶಾವನಿತ ಎಡವಿಗೆ ಬೆಳಗಿರುವುದನ್ನು ಮಂಡಲಿಸುವಂತೆ ಹಾ. ರಬೆ ಗೋಚಾರಿಸಿದೆ ಹಾ. ನೋಡಿದ್ದೇನೆ. ಉಯ್ಯಾಲೆಯನ್ನು ತೂಗುವುದನ್ನು ಕಂಡು ನಾವು ಆಚರಣೆ ಮಾಡಿದ್ದೇವೆ. ಸರಿಯಾಗಿ ನೋಡಿದ್ರೆ ಆಧಾರ ಇಲ್ಲ ಆಧಾರ ಇಲ್ಲ ನೋಡು ನೇತಾಡುವುದು ಕಾಣ್ತದೆ ಕೆಳಗೆ ಎಲ್ಲಿಂದ ಅಂತ ಕೇಳಿದ್ರೆ ಮೇಲಿಂದಲೂ ಕೆಳಗೆ ಇಲ್ಲ ತುಗುತ್ತಾ ಇದ್ದಾಳೆ ನಮ್ಮ ಬಗೆ ಬಗೆಯಿಂದ ಅಲಂಕಾರವನ್ನು ಮಾಡಿದ್ದಾನೆ ಈಗೇನು ಕಂಡು ನಾವು ಈ ಆಶ್ಚರ್ಯಗೊಂಡವರಿಗೆ ಇಲ್ಲಿ ಒಳ್ಳೆಂತಹ ವಿಟಗಾರೆ ನೋಡ ಕನ್ನಡ ಕೂಲ್ಗಡೆಯನ್ನು ನೀಡಿದೆ ಅಲ್ಲಿ ನನ್ನೇ ನಾನೇ ಮನೆಯ ಮುಂದೆ ಸಂಶಯವೇ ಇಲ್ಲ ಹೇಳು ಅಣ್ಣ ಹೇಳು ಮನಸ್ಸಿನ ಮತದಾನೆಯು ಮನ್ಮಥ ರತ್ನ ನಿಧಾನೆಯು ಅಂಗಜನ ಮಂತ್ರ ಸೂತ್ರಕದ ಟಿಪ್ಪಣಿಯು ಮಾನಿನಿಯರ ಅಧಿದೈವ ಈ ವಿಜ್ಞಾನ ಕನ್ಯೆಯರ ಮಾತೃಭವನ ಸ್ಥಾನ ಮೂಲಕ ಮೋಹನ ವಶ್ಯಾಚಿತ್ರ ಸಂಸಾರ ಸುಖ ಸಾಕಾರಿ ಜನನಯನ ಕಾರಾಗಾರಿ ಮುನಿದೈರ್ಯ ಸರ್ವ ಸಂಹಾರಿ ಪರಿಕಾಂಕ್ಷಿಗಳ ಚಿತ್ತಚೌರ್ಯ ವಿಹಾರಿ ಈ ಉತ್ತಮ ನಾಡಿ ಹೊಮ್ಮುವ ತಾರುಣ್ಯ ಕಿಮ್ಮುವ ಲಾವಣ್ಯ ಶಂಕದ ಕೊರಡು ನೀಳ ಬೆರಳು ಹಣೆಯುವ ಅಂತಚಂದ್ರಾಕೃತಿಯಂತೆ ಕಾಮನ ಕೈಯ ಕಪ್ಪಿರುವ ಹುಬ್ಬುಗಳು ಆಹಾ ನಾಸಿಕ ಆ ತುಟಿ ಕೇಶವು ನೀಳವಾಗಿದೆ ಮೇಲ್ ಶ್ರೀನಗಿರಿಯ ಶಿವಶಾಲದಿ ಮಾತೃ ಸರೋವರಕ್ಕೆ ಸಂಬಂಧಿಸುವ ದೇವಿಯ ಸೇವೆಗಳು ಸಂದು ಮುಂಬರಿದು ತೌಕದಿ ಪ್ರವಹಿಸುವ ಜಾಹ್ನವಿ ಹಾಗೆ ಕಾಣ್ತಾ ಇದ್ದಾರೆ ಹಾಲಿನ ಹೊಡೆಯಲ್ಲಿ ಚಂದಿರನು ಮೂಡಿರಲು ಅಂತ್ಯವಳ ನಗು ಹಾಲು ಕರೆದಿರಲು ಮುತ್ತು ಸುರಿದಿರಲು ಅಂತ್ಯವಳ ಮೊಗವು ನೋಡಣ್ಣ ನೋಡಣ್ಣ ಕಾಲಗಳು ಎರಡು ಹೇ, ಮರ್ಯಾದೆ ತಿಂದಿರು ಹೇ, ಆತಕ ಎರಡು ಹಂಸ ಪಾದ ಎಲ್ಲ ಹೊಗಳಿ 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 ನಮ್ಮ ಶಬ್ದದ ಮಂಡಲದಲ್ಲಿ ನಿಲ್ಲಬೇಕು ನಾಟಕದ ಸತಿಯನ್ನು ನೂಕಲಿ ಮಾಡುವಿಗೆ ಈಚೆ ನೋಡಲ್ಲ ನೇತ್ರಗಳೇ ತಕ್ಕೆ. ಏ ತಮ್ಮ ಒಂದೊಂದು ಹೇಳ್ತೇನೆ ನಮ್ಮ ದೇವರ ಜಾತಿ ನೆಚ್ಚಿನಬೇಕು ಅವನು ಇಲ್ಲಿ ಸಿಕ್ಕುತ್ತಿದ್ರೆ ಹಿಂಗೆ ಸನ್ಮಾನ ಮಾಡ್ತೇನೆ ನಾನು ಇಷ್ಟು ಒಳ್ಳೆಯ ರೂಪವತಿಯನ್ನು ಇಲ್ಲಿ ತಂದಿರಿಸಿದಲ್ಲ ಅದೆಷ್ಟೋ ಜೀವರಾಶಿಯನ್ನು ಸೃಷ್ಟಿ ಮಾಡ್ತಾನೆ ಸ್ವಲ್ಪ ಸಮಯ ಸಂಬಂಧ ಕತ್ತಿರಿಸಿ ಇಲ್ಲಿ ತಂದು ಒಳ್ಳೆಯ ಆಕಾರವನ್ನು ಮಾಡಿ ಜೀವಗಳನ್ನು ಕೊಟ್ಟು ನೇರವಾಗಿ ಹೋಗಿದ್ದಾರೆ ಮೆತ್ತುವಲ್ಲಿ ಕೆತ್ತಿದ್ದಾನೆ ಮೆತ್ತುವಲ್ಲಿ ಮೆತ್ತಿದ್ದಾನೆ ತಟ್ಟುವಲ್ಲಿ ತಟ್ಟಿ ಉಂಗುರ ಹಾಕಿ ಉಂಗುರ ತೆಗೆಯುವುದು ಸಪೂರ ಅಂತಲ್ಲ ಅಷ್ಟು ಅಚ್ಚುಕಟ್ಟು ಶರೀರ ಆಹಾ ಆಹಾ ಎಲ್ಲದಕ್ಕೂ ಬೈಯುತ್ತೆ ಭಯದಲ್ಲ ಮತ್ತೆಂತದ ನಾವಾಗಿ ಹೊಗಳುವುದು ಬಿಟ್ಟು ಹೊಸದಾಗಿ ಬಂದಿದ್ದಾರೆ ಯಾರು ಅಂತ ಗೊತ್ತಾಗುವುದಿಲ್ಲ ಆಗಿ
ಏನು ಮಾಡುದು ಈಗ? ಯಾರಿದ್ದಾರೆ ನಾವು ಮೂರೇ ಜನ ಇದ್ದೀವಿ. ನೀನು ನಾನು ಅವಳು ಇವಳ ವಿಳಾಸ ನೀನು ಇಲ್ಲಿ ನಿಂತುಕೋ. ಈಗಾಗಲೇ ಹತ್ತಿರ ಹೋಗಿ ವಿಳಾಸ ಕೊಡ್ಬೇಕು. ಇಲ್ಲ. ವಿಳಾಸ ಯಾಕೆ ನಿನಗೆ? ಅಲ್ಲ ವಿಳಾಸ ಯಾಕೆ? ವಿಳಾಸ ಕಟ್ಟಿಕೊಂಡು ನೀನೆಂತ ಮಾಡಿ? ನಮ್ಮಲ್ಲಿ ಯಾರು ಇದು ಯಾವುದು ಕ್ಷೇತ್ರ? ತುಂಬಾ ಹೌದು ಹೌದಲ್ವಾ? ಅವನ ಅನ್ನವನ್ನು ತಿನ್ನುವಂತಹ ನಾವು ಹೀಗೆ ಇಲ್ಲಿಗೆ ಬಂದಿದ್ದಾಳೆ. ಅನ್ನ ಗೊತ್ತಾದ್ರೆ ಕೇಳಿ ಅನ್ನು. ಮೊದಲು ಅವನ ವಿಚಾರವನ್ನು ಹೇಳಬೇಕು. ಹೌದು ಆಮೇಲೆ ಏನು ಬೇಕಾದ್ರೂ ಮಾಡಿ.